ಓಕೆ, ಎರಡನೇ ಹಂತದ ಮತದಾನ ಆರಂಭ ಆಗಿದೆ. ಕೊಪ್ಪಳದಲ್ಲಿ ಮತಗಟ್ಟೆಗೆ ಚುನಾವಣೆ ಏಜೆಂಟ್ ಒಬ್ಬರು ಪೂಜೆ ಮಾಡಿದಾರಂತೆ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದ ವಾರ್ಡ್ ನಂಬರ್ 240ರಲ್ಲಿ ಪೂಜೆ ಮಾಡಿದ್ದಾರೆ. ಮತಯಂತ್ರಕ್ಕೆ ಪೂಜೆ ಮಾಡಿದ್ದಾರೆ. ಬಟ್ ಸಿಬ್ಬಂದಿಗಳ ಅವಕಾಶ ಕೊಡ್ಲಿಲ್ವಂತೆ. ಅದೆಲ್ಲ ಹೆಂಗೆ? ನಿಮ್ಮ ಮನೆಗಳಲ್ಲಿ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರಬೇಕು. ಇದೆಲ್ಲ ಸರಿಯಾಗಲ್ಲ. ಬಿಟ್ಕೊಟ್ಟಿಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ. ಇಂತಹ ಘಟನೆಗಳಾಗ್ತಾ ಇರುತ್ತೆ. ನೋಡ್ತಾ ಹೋಗೋಣ ಕ್ಷಣ ಕ್ಷಣಕ್ಕೂ ಎಲ್ಲೆಲ್ಲಿ ಯಾವುದ್ಯಾವುದೋ ವಿಶೇಷ ಪ್ರಸಂಗಗಳು ನಡೀತು ಅಂತ. ಕೊಠಡಿಯ ಬಾಗಿಲಿಗೆ ಪೂಜೆ ಮಾಡಿ ಹೋದ್ರಂತ. ಆಮೇಲೆ ಮತಗಟ್ಟೆಗೆ ಬಂದು ಮತಯಂತ್ರಕ್ಕೆ ಮಾಡ್ತೀನಿ ಅಂದರೆ ಯಾರು ಬಿಡ್ತಾರೆ? ಅದು ಇವತ್ತು. ಅದಕ್ಕೆ ಆಮೇಲೆ ಕೊನೆಗೆ ಏನು ಮಾಡಿದ್ರು, ಅವಕಾಶ ಮಾಡಿಕೊಡ್ಲಿಲ್ಲ ಅಲ್ಲಿನ ಸಿಬ್ಬಂದಿಗಳು. ಯಾರೋ ಚುನಾವಣಾ ಏಜೆಂಟ್ ಅಂತೆ. ಸೊ ಅಲ್ಲಿ ಬಾಗಿಲಿಗೆ ಕೈ ಮುಗಿದು ಒಂದು ಊದ್ಗಡ್ಡಿ ಬೆಳಗ್ಗೆ ಹೋಗಿದ್ದಾರೆ ಕೊಪ್ಪಳದಲ್ಲಿ. ಓಕೆ, ಇರಲಿ. ಅದರ ಜೊತೆಗೆ ಹಿರಿಯ ನಾಗರಿಕರು ಮತ್ತು ಮಧ್ಯವಯಸ್ಕರು ಕೂಡ ಕ್ಯೂನಲ್ಲಿ ಬಂದು ನಿಂತಿದ್ದಾರೆ. ಯಡಿಯೂರಪ್ಪ ಅವರು ಮಗನ ಸಮೇತ ಮತಗಟ್ಟೆಗೆ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಒಳಗೆ ಅವರೊಬ್ಬರೇ ಹೋದ್ರು ನೋಡಿ. ರಾಘವೇಂದ್ರ ಹಿಂದೆ ನಿಂತ್ಕೊಂಡ್ರು. ಅಪ್ಪ ಬಂದು ಓಟ್ ಹಾಕಿ ಬರಲಿ ಫಸ್ಟಿಗೆ ಅಂತ. ಯಡಿಯೂರಪ್ಪ ಅವರು ಹೋದರು. ಈಗ ಅದೇ ಶಿವಮೊಗ್ಗದಲ್ಲಿ ಇವತ್ತು ಚುನಾವಣೆ ನಡೀತಿರೋದು. ಅವ್ರ ಮಗನೇ ಅಭ್ಯರ್ಥಿ. ಹಾಗೆ ನೋಡೋದಾದರೆ ತಮ್ಮ ಪ್ರೊಸೆಸ್ಸನ್ನು ಮುಗಿಸೋವಂತಹ ಒಂದು ಬ್ಯುಸಿಯಲ್ಲಿದ್ದಾರೆ ಯಡಿಯೂರಪ್ಪ ಅವರು. ಗಮನಿಸ್ತಾ ಇದ್ದೀರಿ. ಓಕೆ, ಶಿವಮೊಗ್ಗದ ಶಿಕಾರಿಪುರದ ಮತಗಟ್ಟೆಗೆ ಬಂದು ಯಡಿಯೂರಪ್ಪ ತಮ್ಮ ಮಕ್ಕಳ ಸಮೇತ ಬಂದಿದ್ದಾರೆ ಮತಗಟ್ಟೆಗೆ. ಬಟ್ ಒಳಗೆ ಎಲ್ಲರೂ ಇಡೀ ಫ್ಯಾಮಿಲಿ ಸಮೇತ ಕಳಿಸಲ್ಲ. ರಾಘವೇಂದ್ರ ಅವರು ನೋಡಿ ನೆಕ್ಸ್ಟ್ ಅವ್ರ ಪ್ರೊಸೆಸ್ನ ಅವ್ರು ಮುಗಿಸ್ತಾ ಇದ್ದಾರೆ. ಫಸ್ಟು ಗುರುತಿನ ಚೀಟಿ ತೋರಿಸೋದು, ಅವ್ರ ನಂಬರೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ತಾರೆ. ಅದಾದಮೇಲೆ ಒಂದು ಸೈನ್ ಹಾಕಿ ನಾನು ಬಂದು ಮತದಾನ ಮಾಡ್ತಾ ಇದ್ದೀನಿ ಅಂತ ಒಂದು ಬ್ಲೂ ಇಂಕ್ ಅಥವಾ ಶಾಹಿನ ಕೈಗೆ ಹಾಕಿಸ್ಕೊಂಡು ಹೋಗಿ ಮತದಾನ ಅಂದರೆ ಒಂದು EVMನಲ್ಲಿ ಮತ ಒತ್ತಿ ಬರೋದು, ಯಾವ ಪಕ್ಷಕ್ಕೆ ನನ್ನ ಬೆಂಬಲ ಅಂತ. ಇವ್ರದೆಲ್ಲ ಬಿಡಿ, ಇನ್ನೇನು ನಾವು ಹೇಳೋಕ್ಕಾಗಲ್ಲ ಯಾರಿಗೆ ಏನು ಎತ್ತ ಅಂತ. ಎಲ್ಲವೂ ಎಕ್ಸ್ಪೆಕ್ಟೆಡ್, ನಿರೀಕ್ಷೆಯಂತೆ ಆಗುತ್ತೆ. ಶಿಕಾರಿಪುರದ ಮತಗಟ್ಟೆಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಅವರು ಕೂಡ ಇದ್ದಾರೆ. ಅವ್ರನ್ನೂ ತೋರಿಸ್ತೀವಿ. ಇವರು ಇದಕ್ಕೂ ಮುಂಚೆ ಟೆಂಪಲ್ ರನ್ ಮಾಡಿ ಬಂದು ಈಗ ಮತಗಟ್ಟೆಯಲ್ಲಿ ಮತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸದ್ಯ ಶಿವಮೊಗ್ಗದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಸಲ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಶಿವಮೊಗ್ಗದಲ್ಲಿ. ಮಾಜಿ DCM ಈಶ್ವರಪ್ಪ ಪಕ್ಷದ ನಾಯಕರ ವಿರುದ್ಧವೇ ಬಂಡೆದ್ದಿದ್ದಾರೆ. ಮತ್ತು ರಾಘವೇಂದ್ರ ಅವರು ಕೂಡ ಈ ಸಲ ರೇಸ್ನಲ್ಲಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಇದ್ದಾರೆ. ಈ ಮೂವರ ತ್ರಿಕೋನ ಸ್ಪರ್ಧೆಯಲ್ಲಿ ಯಡಿಯೂರಪ್ಪ ಅವರು ಬಂದು ಓಟ್ ಹಾಕಿ ಹೋಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ. ಮುಗೀತು ಅವ್ರ ಕೆಲಸ ಇವತ್ತಿಗೆ. ಇನ್ನೇನಿದ್ರು ಕೂಡ ನಿರಮ್ಮಳವಾಗಿರ್ಬೋದು. ಓಟ್ ಮುಗೀತಲ್ಲ. ಹಾಗೆ ಎಲ್ಲರೂ ಕೂಡ ಕೇಳುವಂಥದ್ದು ಅದೇ, ರಾಜಕಾರಣಿಗಳು ಬರ್ತಾರೆ, ಅವ್ರಿಗೇನು ಹೇಳೋದು ಬೇಡ ಓಟ್ ಹಾಕಿ ಅಂತ. ಬಟ್ ಜನರಿಗೆ ಕೇಳಬೇಕು. ಎಸ್, ಯಡಿಯೂರಪ್ಪ ಅವರು ತಮ್ಮ ಮತವನ್ನು ಹಾಕಿ ಆಗಿದೆ. ಈಗ ರಾಘವೇಂದ್ರ ಅವರ ಸರದಿ. ಹಾಲಿ ಸಂಸದರು ಮತ್ತು BJPಯ ಪ್ರಸ್ತುತ ಅಭ್ಯರ್ಥಿಯೂ ಕೂಡ ಆಗಿರುವ ರಾಘವೇಂದ್ರ ಅವರು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ. ಆರಂಭದಲ್ಲಿ 7 ಗಂಟೆಗೆ ಹೋಗಿ ಬೆಳಗ್ಗೆನೆ 5-6 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವರಿಗೆ ಮತಗಟ್ಟೆಯ ಬಳಿ ಓಡ್ ಬಂದಿದ್ದಾರೆ. 7 ಗಂಟೆ 11 ನಿಮಿಷ ಎಕ್ಸಾಕ್ಟಾಗಿ ರಾಘವೇಂದ್ರ, ಹಾಲಿ ಸಂಸದರು ಮತ್ತು BJPಯ ಅಭ್ಯರ್ಥಿಯೂ ಆಗಿರುವ, ಶಿವಮೊಗ್ಗದ ಅಭ್ಯರ್ಥಿಯೂ ಆಗಿರುವ ರಾಘವೇಂದ್ರ ಅವರು ಶಿಕಾರಿಪುರದ ತಮ್ಮ ಮತಗಟ್ಟೆ ಎಲ್ಲಿದೆ ಆ ವಾರ್ಡ್ ನಂಬರ್ಗೆ ಹೋಗಿ ಓಟ್ ಹಾಕ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಉಳಿದಂತೆ ಎಲ್ಲರೂ ಕೂಡ ಪಾಪ ಮತದಾನಕ್ಕೆ ಬೆಳಗ್ಗೆಯೇ ಬಂದಿದ್ದಾರೆ ನೋಡಿ. ಅಲ್ಲಿ ಬೆಳಗ್ಗೆಯೇ ಬಂದು ಮತದಾನ ಹಾಕ್ತಾ ಇದ್ದಾರೆ. ರಾಘವೇಂದ್ರ ಅವ್ರದ್ದು ಕೂಡ ಆಯಿತು, ಓಟ್ ಆಯಿತು. ಇನ್ನೇನು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಾರೆ, ಬನ್ನಿ ಎಲ್ಲರೂ ಓಟ್ ಹಾಕಿ ಅಂತ. ಇನ್ನೊಂದು ಕಡೆ ಎಲ್ಲರೂ ಖುಷಿಯಾಗಿ, ನಿನ್ನೆ ರಾತ್ರಿ ಅಂತೂ ಬೆಂಗಳೂರಿನಲ್ಲಿ ಮಳೆ ಬಂದು ನಿಂತೋಯ್ತು, ತಣ್ಣಗಿತ್ತು ನೆಲ ಎಲ್ಲ. ಬಟ್ ಓಟ್ ಹಾಕೋಕೆ ಊರಿಗೆ ಹೋಗ್ಬೇಕಲ್ಲ ಜನ, ಬಸ್ಸು ಟ್ರೈನು ರಶ್ಶು ಊರಿಗೆ ಹೋಗೋಕ್ಕೆ. ರಾತ್ರಿ ಎಲ್ಲ ಎಷ್ಟು ಹೆಚ್ಚುವರಿ ಬಸ್ಗಳು ಟ್ರೈನ್ಗಳನ್ನು ಬಿಟ್ಟರೂ ಕೂಡ ಸಾಕಾಗ್ತಾ ಇರಲಿಲ್ಲ. ಇದರ ನಡುವೆ 7 ಗಂಟೆಗೆ ಆರಂಭ ಆಗಿದೆ. ವಿಜೇಂದ್ರ ಅವರು ಕೂಡ ಬಂದರು ನೋಡಿ. ಇಡೀ ಫ್ಯಾಮಿಲಿ ಒಟ್ಟೊಟ್ಟಿಗೆ ಬಂದಿದೆ. ಯಡಿಯೂರಪ್ಪ ಅವರು, ರಾಘವೇಂದ್ರ ಅವರು ಆಯಿತು. ಈಗ ವಿಜೇಂದ್ರ ಅವರ ಸರದಿ. ಅವರು ಕೂಡ ತಮ್ಮ ಪ್ರೊಸೆಸನ್ನು ಮುಗಿಸ್ತಾ ಇದ್ದಾರೆ. ಮಗದೊಂದು ಕಡೆ ನೋಡಿ, ಪುಟಾಣಿ ಮೊಮ್ಮಕ್ಕಳ ಜೊತೆಗೆ ತಾತ ಅಂದ್ರೆಲ್ಲ ಬಂದಿದ್ದಾರೆ. ಮೊಮ್ಮಕ್ಕಳನ್ನ ಕರ್ಕೊಂಡು ಓಟ್ ಹಾಕಿ ಹೋಗೋಣ ಅಂತ. ಅವಕ್ಕೆ ನೋಡಿ ಎಂಥ ಅದೃಷ್ಟ. ಈಗಲೇ ಓಟ್ ಹೆಂಗೆ ಹಾಕ್ತಾರೆ ಅಂತ ನೋಡ್ಬೋದು. ಅವಕ್ಕೆ ಇನ್ನೂ 1-1.5 ವರ್ಷ ಇದ್ದಂಗೆ ಕಾಣಿಸ್ತದೆ ಅಲ್ಲಿರೋ ಮಕ್ಕಳಿಗೆ. ಮತ್ತೊಂದು ಕಡೆ ಪಾಪ ವಯಸ್ಸಾಗಿರೋರನ್ನ ಕೈ ಹಿಡ್ಕೊಂಡು ಕುಟುಂಬದವ್ರು ಕರ್ಕೊಬರ್ತಾ ಇದ್ದಾರೆ ಓಟ್ ಹಾಕ್ಸೋಕ್ಕೆ. ಅವ್ರಿಗೇನು ಆರಾಮಾಗಿ ಮಲ್ಕೊಬಿಡೋಣ ಅಂತ ಇರ್ಬೋದಿತ್ತು. ಬಟ್ ಹಾಗೆ ಮಾಡ್ತಿಲ್ಲ. ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಮುಗಿಸ್ಬೇಕು, ನನ್ನ ಹಾಕು ಚಲಾಯಿಸಬೇಕು ಅಂತ ಎಲ್ಲರೂ ಎಂತಹ ಕೆಲಸ ಬೇಕಾದ್ರೂ ಮಿಸ್ ಮಾಡ್ಕೊಳ್ತಾರೆ. ಈ ವಯಸ್ಸಾಗಿರೋರು ಅಂದರೆ ಹಿರಿಯರು ಓಟ್ ಹಾಕೋದನ್ನು ಮಾತ್ರ ಮಿಸ್ ಮಾಡಲ್ಲ. ಅವ್ರಿಗೆ ಗೊತ್ತು ಅದರ ಬೆಲೆ ಏನು ಅಂತ. ಬಟ್ ಯಂಗ್ ಜನ್ರೇಷನ್ನೇ ಯೂತ್ಸ್ ಏನಿರ್ತಾರೆ ಇವ್ರುಗಳೇ ಸ್ವಲ್ಪ ಅಸಡ್ಡೆ ಮಾಡೋದು ನೋಡಿ. ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಎಷ್ಟು ದೊಡ್ಡ ಕ್ಯೂ ಇದೆ. ಆಮೇಲೆ ಒಳ್ಳೆಯದು ಬೇಗ ಬಂದುಬಿಟ್ರೆ. ಯಾಕಂತ ಹೇಳಿದ್ರೆ ಆಮೇಲೆ ಬಿಸಿಲು ಜಾಸ್ತಿ ಆಗ್ತಿದ್ದಂತೆ ಒಂದು ನೆಪ ಆಗ್ಬಿಡುತ್ತೆ ನಮಗೆ. ಅಯ್ಯೋ, ಅಷ್ಟು ಬಿಸಿಲಲ್ಲಿ ಯಾರು ಹೋಗ್ತಾರೆ, ಸಂಜೆ ಹೋಗೋಣ, ಸಂಜೆ ಟೈಮ್ ಆಗಲಿಲ್ವಾ, ಮುಗೀತು, ಮುಂದೆ ನೆಕ್ಸ್ಟ್ ಸಲ ಹಾಕಿದ್ರೆ ಆಯಿತು ಅನ್ನೋರ ಥರ. ಅಲ್ಲಿ ನಮ್ಮ ಇದ್ದಂಥ ಹಕ್ಕನ್ನು ನಾವೇ ಸುಮ್ಮನೆ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಊರುಗೋಲೆಲ್ಲ ಇಟ್ಕೊಂಡು ಅಜ್ಜಿ ಬರ್ತಾ ಇರೋದು ಓಟ್ ಹಾಕೋಕ್ಕೆ. ಬಹಳ ಖುಷಿಯಾಗುತ್ತೆ ಇಂತಹ ಪ್ರಸಂಗಗಳನ್ನು ಗಮನಿಸಿದಾಗ.
ಒಂದು 11-11:30 ಅಷ್ಟೊತ್ತಿಗೆ ನಿಧಾನಕ್ಕೆ ವೋಟಿಂಗ್ ಪರ್ಸೆಂಟೇಜನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಶಿವಮೊಗ್ಗದಲ್ಲಿ ಎಷ್ಟಾಯಿತು, ಉತ್ತರ ಕನ್ನಡದಲ್ಲಿ ಎಷ್ಟಾಯಿತು, ಹುಬ್ಳಿಲಿ ಎಷ್ಟಾಯಿತು ಅಂತ. ಎರಡನೇ ಹಂತದ ಮತದಾನ ಆರಂಭ ಆಗಿದೆ. ಎಲ್ಲ ಸಿದ್ಧತೆಗಳು ಕೂಡ ನಡೆದಿತ್ತು, ನಿನ್ನೆ ಮಾಡ್ಕೊಂಡಿದ್ರು. ಬೆಳಬೆಳಗ್ಗೆಯೇ ಮತಗಟ್ಟೆಯತ್ತ ಮತದಾರರು ದಬಾಯಿಸಿ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಸಾಲಾಗಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಮತದಾರರು. ತಮ್ಮ ಇಷ್ಟದ ಅಭ್ಯರ್ಥಿಗೆ ವೋಟ್ ಮಾಡ್ತಾ ಇದ್ದಾರೆ. ಹಿರಿಯ ನಾಗರಿಕರು ಮತ್ತು ಫಸ್ಟ್ ಟೈಮ್ ವೋಟರ್ಸು ಎಲ್ಲರೂ ಕೂಡ ಬಂದು ವೋಟ್ ಮಾಡಿ ತಮ್ಮ ಖುಷಿಯನ್ನು ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಳಿಯ ಹುಡುಗಿಯವರು ನಮ್ಮ ಪ್ರತಿನಿಧಿ ಸುನಿಲ್ ಮಾತಾಡಿಸ್ತಿದ್ರು ಈಕೆನ. ಅವ್ರು ಹೇಳ್ತಾ ಇದ್ರು, ಅವಾಗ ಒಂಥರ ಪ್ರೈಡ್ ಫೀಲ್ ಆಗುತ್ತೆ ನಮಗೆ, ಹೆಮ್ಮೆ ಇದು, ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು, ಇಂಕ್ ಹಾಕಿಸ್ಕೊಳ್ಳೋಕ್ಕೆ ಖುಷಿ ನನಗೆ ಅಂತ ಹೇಳ್ತಾ ಇದ್ರು. ಅವ್ರ ಅಜ್ಜಿ ಜೊತೆಗೆ ಬಂದಿದ್ದಾರೆ ಅಂತ ಕಾಣುತ್ತೆ. ಅವರು ಪಾಪ ಕರ್ಕೊಬಂದಿದ್ದಾರೆ ನೋಡಿ, ಅಲ್ಲಿ ಬಂದು ವೋಟ್ ಹಾಕಿದ್ದಾರೆ ಇಡೀ ಫ್ಯಾಮಿಲಿ ಸಮೇತ, ಮೊಮ್ಮಗಳು, ಅಜ್ಜ ಅಜ್ಜಿ ಎಲ್ಲರೂ ಕೂಡ.